ಇವತ್ತಿನ ವಿಡಿಯೋ ಒಳಗಡೆ ಇದ್ರ ಬಗ್ಗೆ ಮಾತಾಡೋದೇನು ಅಂತಂದ್ರೆ MI LED ಸ್ಮಾರ್ಟ್ ಬಲ್ಬ್ ಬಗ್ಗೆ ಮಾತಾಡತ್ತೀನಿ. ಈ ಪರ್ಟಿಕ್ಯುಲರ್ ಸ್ಮಾರ್ಟ್ ಬಲ್ಬ್ ಒಳಗಡೆ ನಿಮ್ಗೆ ಬಿಲ್ಟ್ ಇನ್ ವೈಫೈನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಸೊ ಇದಿಷ್ಟ ಅಲ್ಲ, ಮತ್ತು ಇದ್ರೊಳಗಡೆ ನಿಮ್ಗೆ ಇನ್ನೂ ಒಳ್ಳೊಳ್ಳೆ ಫೀಚರ್ಸ್ಗಳು ಸದ್ಯಕ್ಕೆ ನಿಮ್ಗೆ ಈ ಸ್ಮಾರ್ಟ್ ಬಲ್ಬ್ ಒಳಗಡೆ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದೇ ಸ್ಮಾರ್ಟ್ ಬಲ್ಬಿಂದ ನಾನು ನಿಮ್ಗೆ ಕಂಪ್ಲೀಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ನ ಕೊಡತ್ತೀನಿ. ನಿಮ್ಗೂ ಸದ್ಯಕ್ಕೆ ಇದ್ರ ಬಗ್ಗೆ ತಿಳ್ಕೊಬೇಕಂತಿದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡೋದನ್ನು ಸದ್ಯಕ್ಕೆ ಮರ್ಯಾಕೆ ಹೋಗ್ಬೇಡ್ರಿ. ಈ ಪರ್ಟಿಕ್ಯುಲರ್ ವಿಡಿಯೋಗೆ 55 ಲೈಕ್ಸ್ಗಳು ಬರ್ತಾವೆ ಅಂತ ಹೇಳಿ ನೋಡೋಣಂತ. ಸೊ ಫಸ್ಟ್ ಥಿಂಗ್ ಈ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಕಮೆಂಟ್ನು ಸದ್ಯಕ್ಕೆ ಮಾಡಿರಿ. ನೆಕ್ಸ್ಟ್ ಥಿಂಗ್ ಈ ಪರ್ಟಿಕ್ಯುಲರ್ ಬಾಕ್ಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ನೀವಿಲ್ಲಿ ನೋಡ್ಬೋದು, ನಮಗಿಲ್ಲಿ MI ಬ್ರ್ಯಾಂಡಿಂಗ್ ನಮಗಿಲ್ಲಿ ನೋಡೋಕೆ ಸಿಗೈತಿ. MI LED ಸ್ಮಾರ್ಟ್ ಬಲ್ಬ್ ಅಂತೇಳಿ ನಮಗಿಲ್ಲಿ ಮೆನ್ಷನ್ ಮಾಡಿದ್ದಾರೆ. ಈ ಬಲ್ಬ್ ಅಂತ ನಿಮ್ಗೆ ಪ್ಯೂರ್ ವೈಟ್ ಕಲರ್ ಲೈಟ್ ಬೇಕಂದ್ರೆ ಅದು ಸದ್ಯಕ್ಕೆ ಅವೈಲೇಬಲ್ ಐತಿ. ಇಲ್ಲ ಅಂತ ನಿಮ್ಗೆ 16 ಮಿಲಿಯನ್ ಡಿಫ್ರೆಂಟ್ ಕಲರ್ಸು ನಿಮಗಿಲ್ಲಿ ಅವೈಲೇಬಲ್ ಐತಿ. ಸೊ ನಿಮ್ಮ ಫೇವ್ರೇಟ್ ಕಲರ್ ಯಾವುದೈತಿ ಅದನ್ನು ಸದ್ಯಕ್ಕೆ ನೀವು ಇಲ್ಲಿ ಚೂಸ್ ಮಾಡ್ಕೋಬಹುದು. ಪವರ್ ಕನ್ಸಂಪ್ಷನ್ ಬಗ್ಗೆ ಮಾತಾಡ್ಬೇಕಂತಂದ್ರೆ 10 ವಾಟ್ ಐತೆ ಅಂತೇಳಿ ನಮಗಿಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಬೆಸ್ಟ್ ಥಿಂಗ್ ಏನಂತಂದ್ರೆ ಈ ಲೈಟ್ ಬಲ್ಬ್ ದ ಇಂಟೆನ್ಸಿಟಿನೂ ಸದ್ಯಕ್ಕೆ ನೀವು ಇಲ್ಲಿ ಒಂದು ಮೊಬೈಲ್ ಅಪ್ಲಿಕೇಶನ್ ಥ್ರೂ ನೀವು ಇಲ್ಲೇ ಕಂಟ್ರೋಲ್ ಮಾಡಬಹುದು. ಇನ್ನು ಈ ಸ್ಮಾರ್ಟ್ ಬಲ್ಬ್ದ ಲೈಫ್ ಸ್ಪ್ಯಾನ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಇನ್ ಕೇಸ್ ನೀವೇನರ ಈ ಸ್ಮಾರ್ಟ್ ಬಲ್ಬ್ನ ನೀವು ಒಂದು ದಿವಸಕ್ಕೆ 6 ತಾಸು ತನಕ ಏನಾರ ನೀವು ಯೂಸ್ ಮಾಡ್ತಿದ್ದೀರಂತಂದ್ರೆ ಈ ಸ್ಮಾರ್ಟ್ ಬಲ್ಬ್ ಏನೈತಲ್ಲ 11 ವರ್ಷದ ತನಕ ಬರ್ತೈತಿ ಅಂತೇಳಿ ಇಲ್ಲೇ ನಮಗಿಲ್ಲೇ ಮೆನ್ಷನ್ ಮಾಡಿದ್ದಾರೆ. ಆಮೇಲೆ ಇನ್ ಕೇಸ್ ನಿಮ್ಮ ಮನೆ ಒಳಗಡೆ ಏನಾರ ಅಮೆಝಾನ್ ಅಲೆಕ್ಸಾ ಐತಿ ಅಥವಾ ನಿಮ್ಮ ಮನೆ ಒಳಗಡೆ ಏನಾರ ಗೂಗಲ್ ಅಸಿಸ್ಟೆಂಟ್ ಐತೆ ಅಂತಂದ್ರೆ ಅದ್ರ ಥ್ರೂನು ಸದ್ಯಕ್ಕೆ ನೀವು ಈ ಲೈಟ್ ಬಲ್ಬ್ನ ನೀವು ಆರಾಮಾಗಿ ಕಂಟ್ರೋಲ್ ಮಾಡಬಹುದು. ಬಾಕ್ಸ್ ಹಿಂದ್ಗಡೆ ನೀವು ಇಲ್ಲಿ ನೋಡ್ಬೋದು, ಲ್ಯಾಂಪ್ ಹೋಲ್ಡರ್ ಟೈಪ್ ಏನೈತಲ್ಲ ಇಲ್ಲಿ E27 ಅಂತೇಳಿ ನಮಗಿಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಟ್ ನಮ್ಗೆ ಇಂಡಿಯಾ ಒಳಗಡೆ ಈ ಟೈಪ್ ನಮ್ಗೆ E27 ಸಾಕೆಟ್ಸ್ ನಾವು ಎಲ್ಲೂ ಯೂಸ್ ಮಾಡೋದಿಲ್ಲ. ಬದಲಾಗಿ ನಾವು B22 ಸಾಕೆಟ್ನ ನಾವಿಲ್ಲಿ ಯೂಸ್ ಮಾಡ್ತೀವಿ. ಸೊ ಇನ್ ಕೇಸ್ ನೀವೇನಾರ ಈ ಲೈಟ್ ಬಲ್ಬ್ನ ಯೂಸ್ ಮಾಡ್ಬೇಕಂತ ಹೇಳಿದಿರ ಅಂತಂದ್ರೆ ನೀವು E27 ಟು B22 ಒಂದು ಸಾಕೆಟ್ನ ನೀವು ಇಲ್ಲೇ ಪರ್ಚೇಸ್ ಮಾಡಬೇಕು, ಅಥವಾ ನೀವು ಒಂದು ಅಡಾಪ್ಟರ್ನ ನೀವು ಇಲ್ಲೇ ಪರ್ಚೇಸ್ ಮಾಡಬೇಕು. ಇನ್ ಕೇಸ್ ನೀವೇನಾರ ಈ ಅಡಾಪ್ಟರ್ನ ಪರ್ಚೇಸ್ ಮಾಡ್ಬೇಕಂತ ಹೇಳಿದಿರ ಅಂತಂದ್ರೆ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಥ್ರೂ ಹೋಗಿ ನೀವು ಈ ಪರ್ಟಿಕ್ಯುಲರ್ ಅಡಾಪ್ಟರ್ನ ನೀವು ಇಲ್ಲೇ ಪರ್ಚೇಸ್ ಮಾಡಬಹುದು. ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ, ಈ ಪರ್ಟಿಕ್ಯುಲರ್ ಸ್ಮಾರ್ಟ್ ಬಲ್ಬ್ ಒಳಗಡೆ ನಿಮ್ಗೊಂದು 2.4 GHz ಒಂದು ವೈಫೈನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಇದ್ರ ಜೊತೆಗೆ ಈ ಸ್ಮಾರ್ಟ್ ಬಲ್ಬಿಂದ ಪ್ರೈಸ್ ಬಗ್ಗೆ ಮಾತಾಡಬೇಕಂತ ನಿಮ್ಗೆ ಗೊತ್ತಿರ್ಬೇಕು ಅನ್ಕೊಂತೀನಿ. ಕ್ರೌಡ್ ಫಂಡಿಂಗ್ ಒಳಗಡೆ ಇದ್ದಾಗ ಇದೇ ಸೇಮ್ ಲೈಟ್ ಬಲ್ಬ್ ಏನೈತಲ್ಲ ಅದು ನಿಮ್ಗೆ 1000 ರುಪೀಸ್ಗೆ ಅವೈಲೇಬಲ್ ಇತ್ತು. ಬಟ್ ಈಗ ಇದ್ರ ಪ್ರೈಸ್ ನಿಮ್ಗೆ 1300 ರುಪೀಸ್ ನಿಮ್ಗಿಲ್ಲೇ ಮಾಡಿದ್ದಾರೆ. ಸೊ ಒಂದು ಥಿಂಗ್ ನನಗಿಲ್ಲಿ ಏನು ಅನಿಸಿದೆ ಅಂತಂದರೆ ಈ ಟೈಪ್ ಎಡಿಸನ್ ಸ್ಕ್ರೂ ಸಾಕೆಟ್ ನಾವಿಲ್ಲಿ ಇಂಡಿಯಾ ಒಳಗಡೆ ಆಲ್ಮೋಸ್ಟ್ ಎಲ್ಲೆಲ್ಲೂ ಯೂಸ್ ಮಾಡೋದಿಲ್ಲ ಅಂತೇಳಿ ನಾನು ಅನ್ಕೊತೀನಿ. ಸೊ ಇವ್ರು ಇಲ್ಲಿ ಒಂದು ಏನು ಮಾಡಬೇಕಿತ್ತು ಅಂತಂದರೆ E27 ಟು ಒಂದು B22 ಒಂದು ಅಡಾಪ್ಟರ್ ಬಾಕ್ಸ್ ಜೊತೆನ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತೇಳಿ ನನಗೆ ಅನಿಸ್ತೈತಿ. ನೆಕ್ಸ್ಟ್ ಥಿಂಗ್ ಈಗ ಈ ಪರ್ಟಿಕ್ಯುಲರ್ ಬಾಕ್ಸನ್ನು ಓಪನ್ ಮಾಡೋಣಂತ. ಬಾಕ್ಸ್ ಒಳಗಡೆ ಏನೇನೆಲ್ಲ ಕೊಟ್ಟಿದ್ದಾರೆ ಅಂತೇಳಿ ನೋಡೋಣಂತ. ಸೊ ನೀವಿಲ್ಲಿ ನೋಡ್ಬೋದು, ಬಾಕ್ಸ್ ಒಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್ ಮತ್ತು ನಮ್ಗೆ ಇಲ್ಲೊಂದು ಸ್ಮಾರ್ಟ್ LED ಲೈಟ್ ಬಲ್ಬ್ನು ಸದ್ಯಕ್ಕೆ ನಮಗಿಲ್ಲೇ ಪ್ರೊವೈಡ್ ಮಾಡಿದ್ದಾರೆ. ಈ LED ಸ್ಮಾರ್ಟ್ ಬಲ್ಬ್ ಬಗ್ಗೆ ಮಾತಾಡಬೇಕಂತಂದ್ರೆ ಇದ್ರದ್ದು ಸ್ವಲ್ಪ ವೇಟ್ ಜಾಸ್ತಿ ಇದ್ರೂ ಸದ್ಯಕ್ಕೆ ಈ LED ಸ್ಮಾರ್ಟ್ ಬಲ್ಬ್ದ ಬಿಲ್ಡ್ ಕ್ವಾಲಿಟಿ ಏನೈತಲ್ಲ ಅದು ಎಕ್ಸಲೆಂಟ್ ಐತೆ ಅಂತ ನಾವಿಲ್ಲಿ ಹೇಳ್ಬಹುದು. ನೆಕ್ಸ್ಟ್ ಥಿಂಗ್ ನೀವೇನು ಮಾಡ್ಬೇಕಂತಂದ್ರೆ ಈ ಸ್ಮಾರ್ಟ್ ಬಲ್ಬ್ನ ನೀವು ಯೂಸ್ ಮಾಡ್ಬೇಕಂತಂದ್ರೆ ಗೂಗಲ್ ಪ್ಲೇಸ್ಟೋರಿಂದ ನೀವು xiaomi ಹೋಮ್ ಅನ್ನೋವಂಥ ಒಂದು ಅಪ್ಲಿಕೇಶನ್ನ ನೀವೀಗ ಡೌನ್ಲೋಡ್ ಮಾಡ್ಕೋಬೇಕು. ಸೊ ಈ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಆದಮೇಲೆ ನಿಮ್ಮದು MI ಅಕೌಂಟ್ ಒಳಗಡೆ ನೀವು ಲಾಗಿನ್ ಆಗಬೇಕು. ಸೊ ನೀವಿಲ್ಲಿ ನೋಡ್ಬೋದು, ನಂದು MI ಅಕೌಂಟ್ ಒಳಗಡೆ ಲಾಗಿನ್ ಆದಮೇಲೆ ನಾನು ಈ ಪರ್ಟಿಕ್ಯುಲರ್ ಸ್ಮಾರ್ಟ್ ಬಲ್ಬ್ನ ಸದ್ಯಕ್ಕೆ ನಾನು ಈಗ ಆ್ಯಡ್ ಮಾಡಿದ್ದೀನಿ. ಸೊ ನೀವು ಇಲ್ಲಿಗೆ ನೋಡ್ಬೋದು, ಈ ಪರ್ಟಿಕ್ಯುಲರ್ ಸ್ಮಾರ್ಟ್ ಬಲ್ಬ್ನ ನಾ ಈಗ ನಂದು ಮೊಬೈಲ್ ಅಪ್ಲಿಕೇಶನ್ ಥ್ರೂ ನಾನು ಈಗ ಕಂಟ್ರೋಲ್ ಮಾಡತ್ತೀನಿ. ನೀವಿಲ್ಲಿ ನೋಡ್ಬೋದು, ಮೊಬೈಲ್ ಅಪ್ಲಿಕೇಶನ್ ಥ್ರೂ ನಾನು ಇದನ್ನ ಈ ಲೈಟ್ ಬಲ್ಬ್ನ ಕಲರ್ ಚೇಂಜ್ ಮಾಡ್ಬೋದು ಮತ್ತು ಆನ್ ಆಫ್ನು ಸದ್ಯಕ್ಕೆ ನಾನು ಇಲ್ಲಿಗೆ ಮಾಡ್ಬೋದು. ಆಮೇಲೆ ಇನ್ನೂ ಒಂದು ಬೆಸ್ಟ್ ಥಿಂಗ್ ಏನಪ್ಪ ಈ ಸ್ಮಾರ್ಟ್ ಬಲ್ಬ್ ಅಂತಂದ್ರೆ ಈ ಸ್ಮಾರ್ಟ್ ಬಲ್ಬ್ ಏನೈತಲ್ಲ ನಂದೀಗ ರೌಟರ್ಗೆ ಕನೆಕ್ಟೆಡ್ ಐತಿ ಅಂತಂದ್ರೆ ನಾನು ಈ ಪರ್ಟಿಕ್ಯುಲರ್ ಸ್ಮಾರ್ಟ್ ಬಲ್ಬ್ನ ನಾನು ಎಲ್ಲಿರ್ತೀನೋ ಅಲ್ಲಿಂದ ನನಗೆ ಕಂಟ್ರೋಲ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ನಾನೀಗ ನನ್ನ ಮೊಬೈಲ್ ಒಳಗಡೆ ನೀವಿಲ್ಲ ನೋಡ್ಬೋದು, ಬರೀ ನಾನು ಮೊಬೈಲ್ ಡಾಟಾ ಮೇಲ್ಗಡೆ ಇದ್ದೀನಿ. ಸೊ ಜಸ್ಟ್ ನಾನು ಈ ಅಪ್ಲಿಕೇಶನ್ ಇದ್ರೆ ಸಾಕು, ನನಗೀಗ ಈ ಅಪ್ಲಿಕೇಶನ್ ಮತ್ತು ನನ್ನ ಮೊಬೈಲ್ ಒಳಗಡೆ ಇಂಟರ್ನೆಟ್ ಇದ್ರೆ ಸಾಕು, ನಮ್ಮ ಮನೆ ಒಳಗಡೆ ಇರಲೇಬೇಕಂತನೇ ಏನಿಲ್ಲ. ನಮ್ಮ ಮನೆ ಹೊರಗಡೆನೂ ಸದ್ಯಕ್ಕೆ ಸದ್ಯಕ್ಕೆ ನಾನು ಈ ಪರ್ಟಿಕ್ಯುಲರ್ ಲೈಟ್ ಬಲ್ಬ್ನ ಈಗ ಕಂಟ್ರೋಲ್ ಮಾಡ್ಬೋದು. ಅಂತಂದ್ರೆ ಆನ್ ಆಫ್ ಮಾಡ್ಬೋದು, ಕಲರ್ ಸದ್ಯಕ್ಕೆ ನಾ ಇಲ್ಲೇ ಚೇಂಜ್ ಮಾಡಬಹುದು. ಈ ಸ್ಮಾರ್ಟ್ ಬಲ್ಬ್ ಒಳಗಡೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ 16 ಮಿಲಿಯನ್ ಕಲರ್ಸ್ ನಿಮ್ಗೆ ಇಲ್ಲೇ ಅವೈಲೇಬಲ್ ಐತಿ. ಇನ್ ಕೇಸ್ ನಿಮ್ಗೆ ಅವು ಯಾವ 16 ಮಿಲಿಯನ್ ಕಲರ್ಸ್ ಬೇಡ, ಜಸ್ಟ್ ನಿಮ್ಗೆ ಅಷ್ಟು ವೈಟ್ ಕಲರ್ ಅಷ್ಟೇ ಬೇಕಂತಂದ್ರೆ ನೀವಿಲ್ಲೇ ಅದನ್ನೂ ಸದ್ಯಕ್ಕೆ ನೀವಿಲ್ಲೇ ಸೆಟ್ ಮಾಡ್ಕೋಬಹುದು. ಆಮೇಲೆ ಇವನ್ ನೀವು ಈ ಪರ್ಟಿಕ್ಯುಲರ್ ಲೈಟ್ ಬಲ್ಬ್ದ ಇಂಟೆನ್ಸಿಟಿನೂ ಸದ್ಯಕ್ಕೆ ನೀವಿಲ್ಲೇ ಈ ಟೈಪ್ ಸೆಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ನಿಮ್ಗೆ ಇನ್ ಕೇಸ್ ಏನಾರ ನಿಮ್ಗೆ ಡಿಫ್ರೆಂಟ್ ಕಲರ್ಸ್ ಬೇಕಿತ್ತು ಅಂತಂದ್ರೆ ಅದನ್ನೂ ಸದ್ಯಕ್ಕೆ ನೀವು ಈ ಟೈಪ್ ನಿಮ್ಗೆ ಇಲ್ಲಿ ಕಲರ್ಸ್ ಅನ್ನೋ ಆಪ್ಷನ್ ಒಳಗಡೆ ಹೋಗಿ ನಿಮ್ಗೆ ಎಂಥ ಬೇಕಂತ ಕಲರ್ಸ್ ಮತ್ತು ನಿಮ್ದು ಲೈಟ್ ಇಂಟೆನ್ಸಿಟಿನೂ ಸದ್ಯಕ್ಕೆ ನೀವು ಇಲ್ಲೇ ಸೆಟ್ ಮಾಡ್ಕೋಬಹುದು. ಸೊ ಇನ್ ಕೇಸ್ ನಿಮ್ಗೆ ಏನಾದರೂ ನಿಮ್ಮ ಲೈಟ್ ಬಲ್ಬಿಂದ ಕಲರ್ ಏನಿಲ್ಲ ಅದು ತನಗೆ ತಾನೇ ಚೇಂಜ್ ಆಗಬೇಕಂತಂದ್ರೆ ಈ ಪರ್ಟಿಕ್ಯುಲರ್ ಫ್ಲೋ ಸೆಟ್ಟಿಂಗ್ಸ್ ಒಳಗಡೆ ಬಂದು ನೀವು ನಿಮಗೆ ಎಂಥ ಬೇಕಂತ ಕಲರ್ ನೀವು ಸೆಲೆಕ್ಟ್ ಮಾಡಿಕೊಂಡು ನೀವು ಅಪ್ಲೈ ಅಂತ ಕೊಟ್ರೆ ಅಂತಂದರೆ ನಿಮ್ಮದು LED ಸ್ಮಾರ್ಟ್ ಬಲ್ಬ್ ಏನೈತಲ್ಲ ಅದು ಕಲರ್ ಏನೈತಲ್ಲ ಅದು ತನಗೆ ತಾನೇ ಚೇಂಜ್ ಹಾಕ್ಕೊಂತಾನೆ ಇರ್ತೈತಿ.
ಇದಿಷ್ಟೇ ಅಲ್ಲ ಮತ್ತು ನಿಮ್ಗೆ ಇದ್ರ ಜೊತೆಗೆ ನಿಮ್ಗೆ ಡಿಫ್ರೆಂಟ್ ನಿಮ್ಗೆ ಮೋಡ್ಸ್ಗಳ್ನು ಸದ್ಯಕ್ಕೆ ನಿಮ್ಗೆ ಇಲ್ಲೇ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ ಸನ್ರೈಸ್ ಮೋಡ್ ಆಗಿರ್ಬೋದು, ಸನ್ಸೆಟ್ ಮೋಡ್ ಆಗಿರ್ಬೋದು, ಅಥವಾ ನೀವೇನಾರ ಮೂವಿ ನೋಡ್ತಿದ್ದೀರ ಅಂದ್ರೆ ಆ ಟೈಮ್ ಒಳಗಡೆ ನಿಮ್ಗೆ ಯಾವ ಟೈಪ್ ಲೈಟ್ ಸೆಟ್ಟಿಂಗ್ಸ್ ಬೇಕು ಇವನ್ನೆಲ್ಲನೂ ಸದ್ಯಕ್ಕೆ ನಿಮ್ಗೆ ಇದ್ರೊಳಗಡೆ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಬೆಸ್ಟ್ ಥಿಂಗ್ ಏನಂತಂದರೆ ಈ ಲೈಟ್ ಬಲ್ಬ್ನ ನೀವು ಶೆಡ್ಯೂಲಿಂಗು ಸದ್ಯಕ್ಕೆ ನೀವು ಮಾಡ್ಬೋದು. ಅಂತಂದ್ರೆ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಡೇ ಒಳಗಡೆ ನಿಮ್ಗೆ ಸ್ಪೆಸಿಫಿಕ್ ಟೈಮ್ ಒಳಗಡೆ ಅಷ್ಟೇ ನಿಮ್ದು ಈ ಲೈಟ್ ಬಲ್ಬ್ ಆನ್ ಆಗಿ ಮತ್ತು ಆಫ್ ಆಗಬೇಕು, ಅದನ್ನೂ ಸದ್ಯಕ್ಕೆ ನೀವು ಇಲ್ಲೇ ಪ್ರೋಗ್ರಾಮ್ ಮಾಡ್ಬೋದು. ಸೊ ಫೈನಲ್ ಆಗಿ ಹೇಳ್ಬೇಕಂತಂದ್ರೆ ಈ ಪರ್ಟಿಕ್ಯುಲರ್ ಸ್ಮಾರ್ಟ್ ಬಲ್ಬ್ದ ಬಿಲ್ಡ್ ಕ್ವಾಲಿಟಿ ಮತ್ತು ಲೈಟ್ ಔಟ್ಪುಟ್ ಏನೈತಲ್ಲ ಅದು ಎಕ್ಸಲೆಂಟ್ ಐತೆ ಅಂತ ನಾವಿಲ್ಲೇ ಹೇಳ್ಬೋದು. ಬಟ್ 1300 ರುಪೀಸ್ಗೆ ಅಟ್ಲೀಸ್ಟ್ ಆಗಿ ಇರೋದೊಂದು ಈ ಟೈಪ್ ಒಂದು ಸಣ್ಣದೊಂದು ಅಡಾಪ್ಟರ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತೈತೆ ಅಂತೇಳಿ ನನಗೆ ಅನಿಸ್ತೈತಿ. ಸೊ ನಿಮ್ಗೇನು ಅನಿಸ್ತೈತಿ ಈ ಪರ್ಟಿಕ್ಯುಲರ್ ಸ್ಮಾರ್ಟ್ LED ಲೈಟ್ ಬಲ್ಬ್ ಬಗ್ಗೆ ಅಂತೇಳಿ ನಂಗೆ ಕೆಳಗಡೆ ಕಮೆಂಟ್ ಸೆಕ್ಷನ್ ಒಳಗಡೆ ಮರಿಲಾರ್ದಂಗೆ ತಿಳಿಸ್ರಿ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಜೊತೆಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಾತೀನಿ. ಇನ್ ಕೇಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಈ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಬೇಕಿದ್ರೆ ಶೇರ್ ಮಾಡಿರಿ. ಇನ್ನೂ ನಾನು ಮತ್ತೆ ಮುಂದೆ ಎಷ್ಟು ವಿಡಿಯೋಸ್ ಹಾಕ್ತೀನಿ ಆ ವಿಡಿಯೋಸ್ನೆಲ್ಲನೂ ನೀವು ನೋಡಬೇಕಂತಿದ್ರೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಾನು ನಿಮ್ಗೆ ಮುಂದಿನ ವಿಡಿಯೋ ಒಳಗಡೆ ಸಿಗ್ತೀನಿ.